ಮತ್ತೊಂದು ಕಡೆ ಜೈಲು ವಾಸದಲ್ಲಿದ್ದರೂ ಕೂಡ ಗತ್ತು ದೌಲತ್ತು ಕಡಿಮೆ ಆದಂತ ಕಾಣ್ತಾ ಇಲ್ಲ. ನೋಡಿ, ಅಭಿಮಾನಿಗಳು ಹಳೆ ಫಿಲಮ್ನ ನೋಡಿ ಸಂಭ್ರಮಿಸ್ತಿದ್ದಾರೆ. ಇಂಥ ದರ್ಶನ್ ನಮಗೆ ವಾಪಸ್ ಬೇಕು ಅಂತ ಹೇಳಿ ತೆರೆ ಮೇಲೆ ಅಭಿಮಾನಿಗಳನ್ನ ರಂಜಿಸ್ತಿದ್ದ ದರ್ಶನ್ ವಾಪಸ್ ಬೇಕು ಅಂತ ಹೇಳಿ. ಆದರೆ ಮತ್ತೊಂದು ಕಡೆ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಇನ್ನೂ ಕೂಡ ಪಾಪ ಪ್ರಜ್ಞೆ ಕಾಡದಂತೆ ಕಾಣ್ತಾ ಇಲ್ಲ ಅವ್ರಿಗೆ. ದರ್ಶನ್ ದುರಹಂಕಾರ ಹೆಚ್ಚಾಗೋಕೆ ಸಿನಿಮಾ ಒಂದು ಕಾರಣವಾಯ್ತಾ? ಆ ಪಾತ್ರದಲ್ಲಿ ನಟಿಸಿದ್ದೇ ದರ್ಶನ್ಗೆ ಮುಳುವಾಯ್ತಾ? ಪಾತ್ರ ಮಾಡಲು ಹಳ್ಳಿ ಜನ ಕೂಡ ಬೆಚ್ತಾರೆ. ಅದೊಂದು ಪಾತ್ರ ಮಾಡಿದ್ರೆ ವ್ಯಕ್ತಿತ್ವವೇ ಬದಲಾಗ್ಬಿಡುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇದನ್ನು ಮಾಡಿದ್ದಕ್ಕೇನೆ ಅವ್ರು ಬದಲಾದ್ರ ಅನ್ನೋ ಕುತೂಹಲ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ಅಂತ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳದ್ದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದ್ನಲ್ಲ, ನಾನು ಅವ್ನಿಗೆ ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಬಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮಸ್ಥಿಂದ, ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೆ ಒಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆಯ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪರವಣಿಕೆ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಂಗಳೂರು ಸೆಂಟ್ರಲ್ ಜೈಲಿನಂತೆಯೇ ಬಳ್ಳಾರಿ ಜೈಲಿನಲ್ಲೂ ಗಾಂಜಾ ಮತ್ತು ಇನ್ನಿತರೆ ಮಾದಕ ವಸ್ತುಗಳು ಸಿಗುತ್ತಂತೆ. ಅದರಿಂದ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು ಅಂತ ಮಾಜಿ ಖೈದಿ ಒಬ್ಬರು ಹೇಳಿದ್ದಾರೆ. ಅವ್ರ ಮಾತನ್ನೊಮ್ಮೆ ನೀವು ಕೇಳಿ. ಪರಪಾತ್ರದಲ್ಲಿ ಒಂದು ವ್ಯವಸ್ಥೆ ನಡೆದೈತೆ. ಇನ್ನು ಸಣ್ಣ ಜೈಲು ಮುಂದೆ ಅವನ ಕಚಡ ರೋಗಿ ಆಗ್ತಾನೆ. ದರ್ಶನ್ ಭದ್ರತೆ ಬಗ್ಗೆ ನನಗೆ ಚಿಂತೆ ಆಗಿದೆ. ಇವತ್ತು ದರ್ಶನ್ ಅವರ ಆ ಪರಪ ಅಗ್ರಹಾರದಲ್ಲಿ ಇದ್ದಾಗನ ಇಂಥ ಒಂದು ವ್ಯವಸ್ಥೆ ನಡೆದೈತೆ ಅಂದರೆ ಇನ್ನು ಸಣ್ಣ ಜೈಲು. ಯಾಕಂದರೆ ಜನಸಂಖ್ಯೆ ಇರ್ತಕ್ಕಂಥ ಸಣ್ಣ ಜೈಲು. ಯಾಕಂದರೆ ಹೆಬಿಚೋಲ್ ಇರ್ಬೋದು, ಪ್ರತಿಯೊಬ್ಬರು ಸಿಗ್ಲಿ ಬಸ್ಸನಂಥ ಬುದ್ಧಿವಂತರು, ಕ್ರಿಮಿನಲ್ಗಳು, ನೆಟೋರಿಸ್ಗಳು, ನಕ್ಸಲ್ಗಳು, ಪ್ರತಿಯೊಂದು ಹ್ಯಾಬಿಚೋಲ್ಗಳು ಅಲ್ಲಿ ಇರ್ತಾರೆ. ನಟ ದರ್ಶನ್ರನ್ನ ತಿಹಾರ್ ಜೈಲಿಗೆ ಹಾಕಬೇಕು. ದರ್ಶನ್ ಅವರಿಗೆ ಒಂದು ನ್ಯಾಯ ಸಿಗಬೇಕಂದ್ರೆ ಅವ್ರ ಹೆಂಡತಿ, ಮಕ್ಕಳು ಮತ್ತು ವಕೀಲರು ಆ ಒಂದು ವ್ಯವಸ್ಥೆಯನ್ನು ಮುಂದಿಟ್ಕೊಂಡು ತಿಹಾರ್ ಜೈಲಿನಲ್ಲಿ ಅವ್ರನ್ನ ಸೇಫ್ ಆಗಿಟ್ಟು ಆ ಪ್ರಕರಣ ಅತಿ ಶೀಘ್ರದಲ್ಲಿ 11 ತಿಂಗಳದೊಳಗೆ ಈ ಒಂದು ಕೇಸಿನ ತೀರ್ಪು ನ್ಯಾಯಾಂಗದಿಂದ ಹೊರಬಿತ್ತಂದ್ರೆ ಅವನಿಗೆ ಮುಂದೆ ಅಪರಾಧಿ ಆದರೆ ಶಿಕ್ಷೆ ಅನುಭವಿಸ್ತಾನೆ ಸ್ವತಂತ್ರವಾಗಿ, ನಿರಪರಾಧಿ ಆದರೆ ಇವತ್ತು ಅವನಿಗೆ ಆದಂಥ ನೋವುಗಳನ್ನ ಮಾನವ ಹಕ್ಕು ಆಯೋಗದಿಂದ ಪಡ್ಕೊತಾನೆ. ನಾನೇ ಪಾರಿವಾಳದಿಂದ ಗಾಂಜಾ ತರಿಸಿದ್ದೇನೆ. ನೀವು ಎಂಥ CC ಕ್ಯಾಮ್ರಾ ಅಳವಡಿಸ್ರಿ, ಯಾವುದೇ ಅಳವಡಿಸ್ರಿ, ಇವತ್ತು ಪಾರಿವಾಳ ಕಡೆಯಿಂದ ಗಾಂಜಾ ತರಿಸಿ ಸೇದಿದಂಥ ದಾಖಲೆ ಬರೆದಂಥ ಬಸ್ಸೇ ಇದ್ದೇನೆ. ಅದಕ್ಕೋಸ್ಕರ ಆ ಜೈಲು ಇತಿಹಾಸನ ತಿಳ್ಕೊಬೇಕಾದ್ರೆ ಎಳೆಯಾಗಿ ಬಿಚ್ಚಿ ಹೇಳಿದರೆ ಎಲ್ಲ ಅಪರಾಧ ಕರ್ನಾಟಕ ಜೈಲು ಆಗತಿ, ಜೈಲು ಕರ್ನಾಟಕ ಆಗತಿ. ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ವಜಾ ಮಾಡಿ, ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಅಮಾಯಕ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಲ್ಲ, DIG ಮಾಡಿರಿ, IG ಮಾಡಿರಿ, ಜೈಲು ಅಧೀಕ್ಷಕರನ್ನು ಮಾಡಿರಿ. ಅವ್ರ ಮುಖಾಂತರದಿಂದ, ಅವರ ಬೆಂಬಲದಿಂದ, ರಾಜಕೀಯ ಬೆಂಬಲದಿಂದ ಇವತ್ತು ಒಬ್ಬೊಬ್ಬ ರೌಡಿಗೂ 10 ಮಂದಿ ಶಾಸಕರು ಬೆಂಬಲ ಕೊಡ್ತಾರೆ. ಇದಕ್ಕೇನಂತೀರಿ? ಜೈಲು ರೌಡಿನ ಬೇರೆ, ರಿಯಲ್ ರೌಡಿನ ರಾಜಕಾರಣಿಗಳು. ಅದಕ್ಕೋಸ್ಕರ ಇವತ್ತು ಹೆಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಪರಾಧವನ್ನು ದೇಶಿಸಿ ಅಪರಾಧಿಯನ್ನು ದೇಶಿಸುವುದರಲ್ಲಿ ಹಕ್ಕೆ ಯಾವುದು ಇದೆಯಲ್ಲ. ನಾ ಕಂಡ ಜೈಲುಗಳು ಹೇಗಿದ್ವು ಗೊತ್ತಾ? 1988ರಿಂದ ನಾ ಕಂಡ ಜೈಲುಗಳಂದ್ರೆ ಧಾರವಾಡ, ಬೆಳಗಾಮು, ಬಳ್ಳಾರಿ, ಆಮೇಲೆ ಬೆಂಗಳೂರು, ಗಾಂಧಿನಗರ, ಪರಪ ಅಗ್ರಹಾರ, ಮೈಸೂರು, ಆಮೇಲೆ ಬಿಜಾಪುರ,
ಗುಲ್ಬರ್ಗ ಎಲ್ಲ ಜೈಲು ನೋಡಿದ್ದೀನಿ. ಆದರೆ ಅತಿ ಹೆಚ್ಚು ನನ್ನ ಸರ್ವಿಸ್ ಇರೋದ ಎಬಿಚೋಲ್ ಬಳ್ಳಾರಿ ಜೈಲು, ಅದಕ್ಕಿಂತ ಅತಿ ಹೆಚ್ಚು ಇಂಡಲ್ಗಾಯ್ ಜೈಲು, ಅದಕ್ಕಿಂತ ಹೆಚ್ಚು ನನ್ನ ಜಿಲ್ಲಾ ಜೈಲು ಅಂದರೆ ಧಾರವಾಡ ಸೆಂಟ್ರಲ್ ಜೈಲು. ಎಂತೆಂಥ ರೌಡಿಗಳನ್ನ ನಾನು ಕಂಡಿಲ್ಲ. ರೌಡಿಗಳಿಗೆ ಎಂತಿಂಥ ರೌಡಿಗಳು ಈ ಸಿಗ್ಲಿ ಬಸ್ಸಿನ ಜೊತೆಲಿ ಇದ್ದಂಥವ್ರು ಅದಾರ. ಅವ್ರ ಇತಿಹಾಸನ ತಿಳ್ಕೊಂಡಿದ್ದೀನಿ. ಪ್ರತಿ ಒಂದು 511 ಕ್ರಿಮಿನಲ್, 158 ಸಿವಿಲ್, ಆಡೋ ಮಕ್ಕಳಿಗೂ ಅಚ್ಚ ಕನ್ನಡದಲ್ಲಿ ನನ್ನ ಕರ್ನಾಟಕದ ಕನ್ನಡಿಗರು ಅಷ್ಟೇ ಅಲ್ಲ ಭಾರತೀಯರಿಗೂ ತಲೆಯಲ್ಲಿಟ್ಟರೆ ನಿಜವಾಗಿ ಕಾನೂನು ಚಿಕ್ಕದಾಗ್ತೈತಿ, ಜೈಲು ಚಿಕ್ಕದಾಗ್ತೈತಿ. ಇಂಥ ದರ್ಶನ್ ಅವರು ಅರ್ಥ ಮಾಡಿಕೊಂಡು ಒಳ್ಳೆ ಜೀವನ ಮಾಡಲಿ ಅನ್ನೋದೇ ನನ್ನ ಆಸೆ. ದರ್ಶನ್ ಅವರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಉದ್ದೇಶ ಯಾರ್ದಿಲ್ಲ. ದರ್ಶನ್, ನೀನು ಮೊದಲು ಮಾನವನಾಗು. ಜೈಲಿಗೆ ಹೋದ್ರೂ ಬುದ್ಧಿ ಬರಲಿಲ್ಲ ಅನ್ನೋದಕ್ಕಿಂತ ಇವತ್ತು ಸಿಗ್ಲಿ ಬಸ್ಸ, ಕನ್ಯಾ ಶಿವರಾಮ, ಅಂಗುಲಿಮಾಲ, ರಾಬಿನ್ಹುಡ್, ಸಿಂಧೂರ್ ಲಕ್ಷ್ಮಣ, ಈ ಸಿಗ್ಲಿ ಬಸ್ಸನಂತವ್ರ ನೋಡಿ ತಿಳ್ಕೊಂಡ್ರೆ ನಿಜವಾಗಿ ಮತ್ತೆ ಹೊರಗೆ ಬಂದು ಹೀರೋ ಆಗ್ಬೋದು. ಇಲ್ಲ ಅಂದರೆ ದರ್ಶನ ಆ ಜೈಲ್ ರೌಡಿ ಆಗುತ್ತಾನೆ ಹೊರತು ಮುಂದೆ ಅವನು ಕಚಡ ರೌಡಿ ಆಗ್ತಾನೆ. ಅದನ್ನು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್, ಜೈ ಸಂಗೊಳ್ಳಿ ರಾಯಣ್ಣ. ಮತ್ತೊಂದು ಕಡೆ ಜೈಲು ವಾಸದಲ್ಲಿ ಇದ್ರೂ ಕೂಡ ಗತ್ತು ದೌಲತ್ತು ಕಡಿಮೆ ಆದಂತ ಕಾಣ್ತಾ ಇಲ್ಲ. ನೋಡಿ, ಅಭಿಮಾನಿಗಳು ಹಳೆ ಫಿಲಮ್ನ ನೋಡಿ ಸಂಭ್ರಮಿಸ್ತಿದ್ದಾರೆ. ಇಂಥ ದರ್ಶನ್ ನಮಗೆ ವಾಪಸ್ ಬೇಕು ಅಂತ ಹೇಳಿ ತೆರೆ ಮೇಲೆ ಅಭಿಮಾನಿಗಳನ್ನ ರಂಜಿಸ್ತಿದ್ದ ದರ್ಶನ್ ವಾಪಸ್ ಬೇಕು ಅಂತ ಹೇಳಿ. ಆದರೆ ಮತ್ತೊಂದು ಕಡೆ ಅಭಿಮಾನಿಯನ್ನೇ ಕೊಲೆ ಮಾಡಿದ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಇನ್ನೂ ಕೂಡ ಪಾಪ ಪ್ರಜ್ಞೆ ಕಾಡದಂತೆ ಕಾಣ್ತಾ ಇಲ್ಲ ಅವ್ರಿಗೆ. ದರ್ಶನ್ ದುರಹಂಕಾರ ಹೆಚ್ಚಾಗೋಕೆ ಸಿನಿಮಾ ಒಂದು ಕಾರಣವಾಯ್ತಾ? ಆ ಪಾತ್ರದಲ್ಲಿ ನಟಿಸಿದ್ದೇ ದರ್ಶನ್ಗೆ ಮುಳುವಾಯ್ತಾ? ಪಾತ್ರ ಮಾಡಲು ಹಳ್ಳಿ ಜನ ಕೂಡ ಬೆಚ್ತಾರೆ. ಅದೊಂದು ಪಾತ್ರ ಮಾಡಿದ್ರೆ ವ್ಯಕ್ತಿತ್ವವೇ ಬದಲಾಗ್ಬಿಡುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಇದನ್ನು ಮಾಡಿದ್ದಕ್ಕೇನೆ ಅವ್ರು ಬದಲಾದ್ರ ಅನ್ನೋ ಕುತೂಹಲ. ದರ್ಶನ್ ಅವ್ರಿಗೆ ಎದುರಾಗಿರುವಂಥ ಸಂಕಷ್ಟಕ್ಕೂ ದುರ್ಯೋಧನನ ಪಾತ್ರದಲ್ಲಿ ಅಭಿನಯಿಸೋದಕ್ಕೂ ಸಂಬಂಧ ಇದೆ ಅನಿಸುತ್ತಾ? ನಿಜ ಇದೆ ಅದು. ಏಕೆಂತಂದರೆ ನಾವು ನಾಟಕಗಳಲ್ಲಿ ದುರ್ಯೋಧನ ಪಾತ್ರ ಮಾಡಿ ಸುಮಾರು ಸಂಕಷ್ಟಗಳನ್ನ ಎದುರಿಸಿದ್ದೀವಿ. ಹಂಗಾಗಿ ಅದು ನಿಜ ಅಂತ ಅನ್ನಿಸ್ತದೆ. ಅದು ಬಿಡಿ, ಅದು ಅಹಂ ಅನ್ನೋದು ತಾನೇ ಬರುತ್ತೆ ಪಾತ್ರ ಮಾಡಿದ್ರೆ. ದುರಹಂಕಾರ, ನಾನು ನನ್ನಿಂದಲೇ ನಡೀಬೇಕು, ನಾನು ಹೇಳದ್ದೇ ನಡೀಬೇಕು ಅನ್ನೋ ಒಂದು ಆಟದ ಸ್ವಭಾವ, ಅಂಥವೆಲ್ಲ ಸಹಜವಾಗಿ ಬರ್ತವೆ. ಸರ್, ನೀವೇನು ಹೇಳ್ತೀರಿ ಸರ್? ನೀವು ದುರ್ಯೋಧನನ ಪಾತ್ರ ನಟಿಸಿದ್ರಿ, ನಿಮ್ಮಲ್ಲಿ ಯಾವ ರೀತಿ ಬದಲಾವಣೆ ಆಗಿತ್ತು ಅಂತ? ಖಂಡಿತ ಸರ್, ಅದು ನಂದು ಅಂತ ಅಹಂಕಾರ, ಮತ್ತು ನಾನು ಅವ್ನಿಗೇನು ಕಮ್ಮಿ ಅಂತ ಛಲ, ಅವ್ನಿಗೇನು ಮುಂದೆ ಹೊಂಟೋದಲ್ಲ, ನಾನು ಅವ್ನಿಗೇನು ಮುಂದೆ ಹೋಗ್ಬೇಕು, ಅವ್ನು ನನ್ನ ಹಿಂದಾಕ್ಬಿಟ್ಟು ನಾನು ಅಂತ ಅನಿಸಿಕೆ ಬಂದೇ ಬರ್ತದೆ ಸರ್. ಅದು ಕಷ್ಟಗಳು ಬರ್ತವೆ ಸರ್, ಸಿಕ್ಕಾಬಟ್ಟೆ ಕಷ್ಟನೂ ಬರ್ತವೆ. ದರ್ಶನ್ ಅವರು ಕೂಡ ಅದೇ ಥರ ಅವ್ರನ್ನ ಕರ್ಮ ಕಾಡ್ತಾ ಇದೆ. ನಾನಾರು ನಮ್ಮೂರು ಗ್ರಾಮದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ದರ್ಶನ್ ಅವ್ರಿಗೊಂದು ಸಲಹೆ ಏನಪ್ಪ ಅಂತಂದರೆ, ದಯಮಾಡಿ ನೀವು ಸ್ವಂತ ದುಡ್ಡಲ್ಲಾರು ಒಂದು ಸಿನಿಮಾ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿ, ಆ ದುರ್ಯೋಧನ ಪಾತ್ರನ ಕೊಳೆನ ನೀವು ತೊಳ್ಕೋಬೇಕು ಅಂತೇಳಿ ಪೌರಾಣಿಕ ಮಾಡಿ, ಆ ದುರ್ಯೋಧನ ಪಾತ್ರ ಮಾಡಿದ್ರಲ್ಲ ಆ ಕೊಳೆ ತೊಳ್ಕೋಬೇಕು ಅಂತೇಳಿ ನನ್ನ ಆಗ್ರಹ ಇದೆ. ಅವ್ರಿಗೆ ಬೇರೆ ಪಾತ್ರ ಮಾಡಬೇಕು ಅವರು. ಇದಿಷ್ಟು ಕುರುಕ್ಷೇತ್ರ ನಾಟಕದಲ್ಲಿ ಅಭಿನಯಿಸಿದಂಥ ಕಲಾವಿದರ ಮಾತು. ಅಂದರೆ ಉಪ್ಪರಕನಹಳ್ಳಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.